ಹಲೋ ಗುರು, ಇವತ್ತು ಡೇಟ್ 2 ಫ್ರೆಶರ್ಸ್ಗೆ ಗೇಮ್ ಆಡಿಸ್ತಿದ್ದೀವಿ. ಟ್ರೆಷರ್ ಹಂಟ್ ಥರ. ಟ್ರೆಷರ್ ಹಂಟ್ಗೆ ನಾನೆಲ್ಲ ಓಡಾಡ್ತಿದ್ದೀನಿ ಎಲ್ಲ ಯೂಸ್ ಮಾಡೋಕ್ಕೆ. ಅಂದರೆ ಒಂದು ಫೋಟೋಸ್ ತೆಗ್ದಿದ್ದೀವಿ. ಫೋಟೋಸ್ ಹತ್ರ ಹೋಗ್ಬಿಟ್ಟು ಅವರು ಸೆಲ್ಫಿ ತೊಗೋಬೇಕು, ಅದು ಕಾನ್ಸೆಪ್ಟ್ ಈಗ. ಸೊ ನನ್ನ ಜೊತೆ ಈಗ ನಿತಿನ್, ಹರ್ಷಿತಾ ಇಬ್ಬರು ಇದ್ದಾರೆ. ಸೊ ಈಗ ನಾವು ಹೋಗಿ ಈ ಥರ ಫೋಟೋಸ್ ಎಲ್ಲನೂ ಯೂಸ್ ಮಾಡಿ ಈಗ ಓಡಿ ಬರ್ತೀವಿ. ಗುರು ಈಗ 5ನೇ ಪಾರ್ಟ್ ಅಂದರೆ 5ನೇ ಸ್ಲಿಪ್ ಇಡೋ ಸಮಯ ಬಂತು. ಈಗ ಜೂನಿಯರ್ಸ್ ನಾವು 10 ಟೀಮ್ ಆಗಿ ಡಿವೈಡ್ ಮಾಡಿದ್ದೀವಿ. 10 ಟೀಮ್ಗೂ ಒಂದೊಂದು ಕ್ಯಾಮ್ರಾ ಕೊಡ್ತೀನಿ ಗುರು. ಅವ್ರು ಯಾವ ಥರ ಎಂಟ್ ಮಾಡ್ತಾರೆ ಅಂತಲೂ ನೋಡ್ಬೋದು ನೀನು. ಸೊ ಫುಲ್ಲು ಅರ್ಜೆಂಟಲ್ಲಿ ಆಲ್ರೆಡಿ ರೆಡಿ ಅವ್ರಂತೆ, ಮ್ಯಾಮೆಲ್ಲ ಫೋನ್ ಮಾಡ್ತವ್ರೆ. ಸೊ ಬಾ ಬೇಗ ಹೋಗೋಣ. ಸೊ ಗುರು ಲಾಸ್ಟ್ ಸ್ಲಿಪ್ ಸಿಕ್ಕಿದೆ. ಸ್ಲಿಪ್ನ ಈಗ ಫೋನ್ ಮಾಡಿಬಿಟ್ಟು ಮಾಡೋಣ. ಫೋಲ್ಡ್ ಮಾಡಾಯ್ತು. ಸೊ ಈಗ ಸ್ಲಿಪ್ನೆಲ್ಲ ಹಾಕ್ತಿದ್ದೀನಿ. ಈಗ ನಮ್ಮ ಕೆಲಸ ಮುಗೀತು. ಈಗ ಡೈರೆಕ್ಟ್ ಅಲ್ಲಿಗೆ ಹೋಗಿ ಅವ್ರನ್ನ ಕಳಿಸೋದು. ಫುಲ್ಲು ಸುಸ್ತಾಗೋಯ್ತು ಅನ್ಕೋ. ಸೊ ಬಾ ಈಗ ಓಡೋಣ. ಗುರು ಇವಾಗ ಅಲ್ಲಿ ಎಲ್ಲ ಜೂನಿಯರ್ಸ್ಗೆ ನಾವು ಪಜಲ್ಸ್ ಕೊಟ್ಬಿಟ್ಟಿದ್ದೀವಿ ಸಾಲ್ವ್ ಮಾಡೋಕ್ಕೆ ಅಂತ. ಡಿಜಿಟಲ್ ಆಗಿ ಫೋನ್ಗೆ ಲಿಂಕ್ ಕೊಟ್ಟಿದ್ದೀವಿ. ಗ್ರೂಪ್ ಕ್ರಿಯೇಟ್ ಮಾಡಿ ಆ ಲಿಂಕ್ ಕ್ರಿಯೇಟ್ ಮಾಡ್ತಾರೆ. ಕ್ಲಿಕ್ ಮಾಡಿದ ತಕ್ಷಣ ಪಜಲ್ ಓಪನ್ ಆಗುತ್ತೆ. ಸೊ ಆ ಪಜಲ್ನ ಸಾಲ್ವ್ ಮಾಡಿ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಆಡಿಸ್ತೀವಿ. ಅಂದರೆ ಕ್ರಾಸ್ ವರ್ಡ್ ಅದೈತೆ. ಸೊ ಅದು ಮಾಡಿಸ್ತೀವಿ. ಸೊ ಇವಾಗ ಇಲ್ಲಿ ನೋಡಿ ಗುರು ಯಾವ ರೀತಿ ಇಲ್ಲ ಸಿನ್ಸಿಯರಾಗಿ ಇದು ಮಾಡ್ತಾರೆ. ಸೊ ನೆಕ್ಸ್ಟು ಇನ್ನು ಮಿಕ್ಕಿರೋ ಸ್ಟೂಡೆಂಟ್ಸ್ಗೆ ಏನು ಮಾಡಿದ್ದೀವಿ ಅಂದರೆ ಒಂದು ಸಾಂಗ್ ಮಾಡೋಕ್ಕೆ ಹೇಳಿದ್ದೀವಿ. ಅವ್ರ ಗ್ರೂಪಲ್ಲಿ ಯಾರ್ಯಾರು ಪ್ರತಿಭಾವಂತರು ಸ್ಟೂಡೆಂಟ್ಸ್ ಇದ್ದಾರೆ, ಐ ಮೀನ್ ಮಾತಾಡೋದ್ರಲ್ಲಿ, ರೀಲ್ಸ್ ನೋಡೋದ್ರಲ್ಲಿ, ರೀಲ್ಸ್ ಮಾಡೋದ್ರಲ್ಲಿ, ಸೊ ಆ ಥರ ಸ್ಟೂಡೆಂಟ್ಸ್ಗಳದ್ದು ಸ್ಪೆಷಾಲಿಟಿ ಇರುತ್ತಲ್ಲ, ಅದು ಸ್ಪೆಷಾಲಿಟಿ ಅದ್ರ ಬೇಸ್ ಮೇಲೆ ಸಾಂಗ್ ಮಾಡಬೇಕು. ಅಂದರೆ ಟೀಮ್ ಇಂಟ್ರೊಡ್ಯೂಸ್ ಮಾಡಬೇಕು ಸಾಂಗಲ್ಲಿ. ಸೊ ಅದನ್ನೂ ಮಾಡಿದ್ದೀವಿ. ಸೊ ಅದು ಈ ರೂಮಲ್ಲಿ ನಡೀತಿದೆ. ಒಳಗಡೆ ಗಲ್ಲಿ ಬಿಲಿ ನಾನು ಮಾತಾಡೋಕ್ಕಾಗಲ್ಲ. ಸೊ ನೀನು ಜಸ್ಟ್ ನೋಡಿ ಏನು ಮಾಡ್ತಾಯಿದ್ದಾರೆ ನಮ್ಮ ಜೂನಿಯರ್ಸ್. ಸೊ ಗುರುದು ರಿಲೇ ಥರ ನಡೀತೈತೆ. ಸೊ ಇಲ್ಲಿಂದ ಬಂದು ಅಲ್ಲಿಗೆ ಕ್ಲಿಯರ್ ಮಾಡ್ಕೊಂಡು ತಿರ್ಗಾ ಇಲ್ಲಿ ಬರ್ತಿದ್ದಾರೆ ಕ್ರಾಸ್ ವರ್ಡ್ ಮಾಡೋಕ್ಕೆ. ಸೊ ಯಾವ ರೀತಿ ಮಾಡ್ತಾರೆ ನೋಡಪ್ಪ. ಬೇಗ ಮಾಡೋ. ಆಯ್ತಾ ಈಗ 2 ಟೀಮ್ ಮಾತ್ರ ಉಳ್ಕೊಂಡೈತೆ ಇಲ್ಲಿ. ಇನ್ನೆಲ್ಲ ಟೀಮ್ ಹೊಂಟಾಗ್ತಾರೆ. ಸೊ ಇವೆರಡು ಟೀಮ್ಗೆ ಆ ಕಡೆ ಪರೀಕ್ಷೆ ನಡೀತೈತೆ, ಇಂಥ ಪರೀಕ್ಷೆ. ಸೊ ಈಗ ಆ ಟೀಮಲ್ಲಿ ಏನೈತೆ ನೋಡೋಣ. ಅದು ಇಲ್ಲ ಐತೆ. ಸೊ ಅಲ್ಲಿ ಎಲ್ಲಿದ್ದಾರೆ, ಎಷ್ಟು ಮಾಡಬೇಕು ನಿಮ್ಮದು? ಒಂದೇ ಟ್ರ್ಯಾಕ್ ಮಾಡಿದಾಗ
ಕಾಯ್ತಾ ಇದ್ದಾರೆ. ಇಲ್ಲೊಬ್ಬರು ಫೈನಲ್ ಆಗಿ ಆಗಿದೆ. ಸೊ ನಮ್ಮ ಜೂನಿಯರ್ಸ್ ಇಬ್ಬರು ಬರ್ತಾ ಇದ್ದಾರೆ. ನಿಂತ್ಕೊಳ್ಳಿ ಸಿಕ್ತಾ? ಅಲ್ಲಿಗೆ ಹೋಗಿ ಫೋಟೋ ತಗೊಂಡ್ರಾ? ಎಲ್ಲ ಹುಡ್ಕಿ ಹೋಗ್ಬೇಕು. ನಿಧಾನ ಯಾರು ಹೋಗಿಲ್ಲ, ಎಲ್ಲರಿಗೂ ಸಿಕ್ಕಿಲ್ಲ. ಸೊ ಹೋಗ್ತಿದಾರೆ, ಓಡಿ ಬೇಗ, ನಿಧಾನಕ್ಕೆ ಹೋಗಿ. ಅಲ್ಲಿ ಯಾರು ಹೋಗಿಲ್ಲ ನಿಮ್ಮ ಟೀಮ್ ಅವರು. ಸೊ ಗುರು ಅಲ್ಲಿ ನೋಡಿ ಹೆಂಗ್ ಓಡ್ತಾ ಇದಾರೆ. ನಾವು ಮಾಡಿದ್ದು ಯಪ್ಪ. ಸೊ ಅವ್ರಿಗೂ ವಿಡಿಯೋ ಮಾಡಕ್ಕೆ ಹೇಳ್ತೀನಿ, ಚೆನ್ನಾಗಿ ಬಂದಿದ್ರೆ ಅದನ್ನ ಅಪ್ಲೋಡ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ, ನೋಡ್ಕೊಳ್ಳಿ. ಯಾವ ಟೀಮ್? ಅದೇ ಟೀಮಾ? ಮತ್ತೆ ಸಿಕ್ತಾ? ಎಲ್ಲ ನಮ್ಮನ್ನ ಇದು ಅನ್ಕೋಬಿಟ್ಟವ್ರೆ. ಅವ್ರವ್ರು ಹೋಗ್ಬಿಟ್ಟು 10 ಜನನೂ ಇರಬೇಕು ಸೆಲ್ಫಿಲಿ. ಯಪ್ಪ. ಸೊ ಇವಾಗ ಅಲ್ಲೇನು ಮಾಡ್ತಾರೆ ನೋಡೋಣ. ನಾನೇ ಸುಮಾರು ಫೋಟೋಸ್ ತೆಗ್ದಿರೋದು. ಆ್ಯಕ್ಚುಲಿ ಚಿಕ್ಕ ಸ್ಲಿಪ್ ಕೊಟ್ಟಿದ್ದೀವಿ, ಅದು ನನ್ನ ಫ್ರೆಂಡ್ ನಿತಿನ್ ತೆಗ್ದಿದ್ದು. ಆ ಪ್ಲೇಸಲ್ಲಿ ನಾನು ತೆಗ್ದಿರೋ ಫೋಟೋಸ್ ಹೈಡ್ ಮಾಡಿದ್ದೀವಿ. ಒಟ್ಟು 20 ಫೋಟೋಸ್ ನಾನು ತೆಗ್ದಿದ್ದೆ, ಅದನ್ನ ಪ್ರಿಂಟ್ ಮಾಡಿ ಹೈಡ್ ಮಾಡಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಹುಡುಕೋ ಬರಬೇಕು. ನೋಡೋಣ ಏನು ಮಾಡ್ತಾವ್ರೆ. ಪಾಪ ಸುಸ್ತೇ ಆಗೋಯ್ತು. ಭಯಾನಕ ಇದೆ ಕಂಡ್ರೆ ಜಾಗ, ಮುಂದೆ ಫ್ಯೂಚರ್ಗೆ ಉಪಯೋಗ ಆಗ್ಬೋದು. ಓಡ ಮೆಲ್ಲಗ್ಲೇ ಓಡ. ಜಾಸ್ತಿ ಐತೆ. ಹಿಂಗೆಲ್ಲೈತೆ? ಆ ಕಡೆ ಇಲ್ಲ ಬೆಂಚು. ನಾನೇ ವಿಡಿಯೋ ಮಾಡಿ ನಾನೇ ಬರೋದಲ್ಲ, ಆಮೇಲೆ ಬೇಡ ಬಿಡು ಮಾಡ್ತೀನಿ ಅಷ್ಟೇ. ಸೊ ಗುರು ಅಲ್ಲೊಂದು ಟೀಮ್ ಐತೆ. ಸೊ ಅಲ್ಲಿ ಸೆಲ್ಫಿ ತಗೋಬತ್ತಾ ಇದ್ದಾರೆ. ಅಲ್ಲಿ ನೋಡಲಿ, ಎಲ್ಲೆಲ್ಲೋ ಕಾಣಿಸ್ತಾ ಇದ್ದಾರೆ. ಸೊ ನೀವು ತೋರಿಸ್ತೀನಿ ನಿಮ್ಗೆ ಹಂಗನೆ ನೋಡಲಿ, ಎಲ್ಲ ಹೋಗ್ತಾ ಇದ್ದಾರೆ ಅಲ್ಲಿ ಫೋಟೋಸ್ ತೊಗೊಂಡು. ಸೊ ಇಲ್ಲಿ ನಮ್ಮ ಚಿಕ್ಕ ಅಂದರೆ ಸ್ಕೂಲ್ ಲೆವೆಲಲ್ಲಿ ಏನೋ ಫಂಕ್ಷನ್ ಮಾಡ್ತಾರೆ. ಸೊ ಇಲ್ಲೊಂದು ಟೀಮ್ ಇದೆ. ಸೊ ಗಾಳಿ ಸಿಗುತ್ತೆ ಅನ್ಸುತ್ತೆ, ಎಲ್ಲ ಓಡ್ತಾ ಇದ್ದಾರೆ. ಜೋಶ ಇಲ್ಲ ಬಾಯ್ಸ್, ಬೇಗ ಹೋಗಿ. ಹಿಂಗ್ ಹೋದ್ರೆ ನಾವು ಲಾಸ್ಟ್ ಅಲ್ಲೇ ಹೋಗೋದು. ಗುರು ಸುಮ್ಮನೆ ರೌಂಡ್ ಹೊಡಿತಾ ಇದೀನಿ ಕಣ. ಇದೇನೋ ಇದು ಆಲ್ರೆಡಿ ಎಷ್ಟೊಂದು ಜನ 2ನೇದೋ 3ನೇದೋ ನೋಡ್ತಾವ್ರೆ. ಯಾವ್ದು ಅಲ್ಲೇ ಒಂದು ಸ್ಟೇರ್ ಬರುತ್ತಲ್ಲ, ಅಲ್ಲಿಂದ ಹೋಗಿ ಒಂದ್ ಸ್ವಲ್ಪ ರೈಟ್ ತಗೊಳ್ಳಿ. ಅಲ್ಲಿ ಸ್ವಲ್ಪ ಅಣ್ಣ ಗೊತ್ತಿರೋ ಒಂಚೂರು ಅಣ್ಣ ಸ್ವಲ್ಪ
ಇಲ್ಲಿದೆ ಇಂಥ ಸಿಟ್ಟು ಫೋಟೋ ತಗೋಬೇಕು. ಈ ವಿಡಿಯೋ ಮೈ ಸಾಕಾಯ್ತಾ? ನಿಂತ್ಕೊಳ್ಳ ಬಾರ ಇಲ್ಲಿ. ಇದೆಲ್ಲ ಆ ಕಡೆ ಸಾಕ್ ಬನ್ನಿ, ಓಡಕ್ಕೆಲ್ಲ ಆಗಲ್ಲ. ನನ್ ಜೊತೆ ಓಡ್ ಬನ್ನಿ. ಹೋಲ್ಡ್ ಮಾಡು, ಹೋಲ್ಡ್ ಮಾಡು. ಹೋಲ್ಡ್ ಮಾಡಿದ್ದೆ. ಇದು ನಾವು ಕ್ಯಾಂಟೀನ್ ಎರಡಾಯ್ತಾ? ಎಷ್ಟಿದೆ? ಗುರು ಹಿಂಗೆ ಹೇಳದ ಒಂದು ರನ್ನಿಂಗ್ ರೇಸ್ ಹಾಕ್ಬಿಟ್ರೆ ಮುಗ್ದೋಗೋದು. ಒಂದು ವೈಟ್ ಬಿಲ್ಡಿಂಗ್ ಪಕ್ಕದಲ್ಲಿದೆ ಅಷ್ಟೇ ನನಗೂ ನೆನಪಿರೋದು. ನಿಮ್ಗೆ ಯಾವ್ದಿದ್ರ ಮುಂದೆಲ್ಲ ಫೋಟೋ ತಗೋಬೇಕಂತ. ಬ್ಲಾಕ್ ತರ ಎಲ್ಲಿದೆ? ಸಿ ಬ್ಲಾಕ್ ಈಗ ರೈಟ್ ನಡೆಯ ಈ ಪ್ಲೇಸ್ ಮಾಡೋಣ ಅಲ್ಲಿ ಹೇಳಿ ವಿಡಿಯೋ ಬೇಕಂತ ಇದೆಲ್ಲ ಬಿಲ್ಡಿಂಗ್ ಇದೆಲ್ಲ ಎಲ್ಲಿ ಹಿಂಗೋಗಿ ಅಣ್ಣ ಮತ್ತೆ ಅವ್ರಿಲ್ಲೇ ಹೋಗಿ ಏನಿಟ್ಟವ್ರೆ? Big thanks to whom? ಇಷ್ಟಾರಲ್ಲೋ
ಒಬ್ರು ಇಲ್ಲೊಂದು ಟೀಮ್ ಇದೆ, ಇಲ್ಲಿ ಹೋಗ್ತಿದ್ದಾರೆ, ಎಲ್ಲ ಇದೇ ಗ್ರೌಂಡ್ಗೆ ಬರ್ತಿದ್ದಾರೆ ಅನ್ಕೋ. ಈ ಗ್ರೌಂಡಲ್ಲಿ ಜಾಸ್ತಿ ಫೋಟೋನೇ ತೆಗ್ದಿಲ್ಲ. ಸೊ ಇಷ್ಟು ನಾವು ಇನ್ನೊಂದು ಟೀಮ್ಗೆ ಹೋಗೋಣ. ಕ್ಯಾಚ್ ನೆಕ್ಸ್ಟ್ ಟೀಮ್. ಸೊ ನೆಕ್ಸ್ಟ್ ಟೀಮಲ್ಲಿ ಇದ್ದಾರೆ. ಸೊ ಗುರು ಆ ಮೂಲೆಯಲ್ಲಿ ಇಟ್ಟಿದ್ದೀನಿ, ಅಂದರೆ ಎಂಟ್ರೆನ್ಸು ನಮ್ಮ ಕಾಲೇಜ್ ಗೊತ್ತೇ ಇರುತ್ತಲ್ಲ. ಸೊ ಅಲ್ಲೊಂದು ಟೀಮ್ ಹೋಗ್ತಾ ಇದ್ದಾರೆ, ಮುಗಿತೇನೋ ಅನಿಸುತ್ತೆ, ಅಲ್ಲಿ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಈಗ ನೋಡೋಣ ಬಾಗುರು ಏನಾಗುತ್ತೆ. ಅಲ್ಲೆಲ್ಲ ಅಂದರೆ ವೀಡಿಯೋದಲ್ಲಿ ಎಲ್ಲ ಇದೆ ಚೆನ್ನಾಗಿರುತ್ತೆ, ನಿಮ್ಗೂ ನೋಡೋಕ್ಕೆ ಅವ್ರಿಗೆ ಒಂಥರ ಕಾಟೆ ಮಾಡ್ತಾರೆ ಅಂತ. ಸೊ ಇವಾಗ ನನಗನ್ಸೋ ಪ್ರಕಾರ ಒಂದು ಟೀಮಲ್ಲಿ ಒಂದು ಯೂನಿಟಿ ಬಂತು ಅಂದರೆ ಎಲ್ಲ ಫ್ರೆಂಡ್ಸ್ ಆಗಿದ್ದಾರೆ. ಯಾಕೆಂದರೆ ಎಲ್ಲ ಕಾನ್ವರ್ಸೇಷನ್ ಆಗುತ್ತೆಲ್ಲ, ಮಾತಾಡೋದು ಒಬ್ರಿಗೊಬ್ರು. ಸೊ ಅದರ ಫ್ರೆಂಡ್ಸ್ ಆಗಿದ್ದಾರೆ. ಅದೇ ಥರದ ಇನ್ನೂ ಹೆಚ್ಚು ಬಾಂಡಾಗಿ ಫ್ರೆಂಡ್ಶಿಪ್ ಆಗಿಬಿಟ್ರೆ ನಮ್ಗೆ ಇನ್ನೇನು ಬೇಕು, ಕಾಲೇಜೆಲ್ಲ ಆರಾಮಾಗಿರುತ್ತೆ, ಜಗಳ ಆಗಲ್ಲ, ಏನಾಗಲ್ಲ. ಸೊ ಈಗ ನೆಕ್ಸ್ಟು ಏನು ಮಾಡ್ತಾರೆ ನೋಡೋಣ. ಬನ್ನಿ ಎಲ್ಲ ಒಂದು ಬಿಡಿ ಬರಲ್ಲ. ಇಲ್ಲೇನಿದೆ ನೋಡು ನೋಡು ನೋಡು. ಇದೆ ಅಲ್ಲಿ ಫೋಟೋ ಇದೆಯಾ? ಕಲೀತು ಕಲೀತು. ಇಲ್ಲ ಅನ್ಕೊಂಡ್ ಕೊಡ್ರು. ನೋಡಿ ಫ್ರೆಂಡ್ಸ್, ನಮ್ದು ಹಿಂಸೆ ಕೊಟ್ಬಿಟ್ಟು ಸಾಯಿಸ್ತದೆ ಕಾಲೇಜರು. ಈ ತರ ಹಿಂಸೆ ಕೊಡ್ತಾರೆ. ಕೊಡ್ರೆ ಊರ್ಬೇಕು. ಯಾವ್ದು ಟೀಮ್ ನಿಮ್ಮದು? ಇದು ಹಾಸ್ಪಿಟಲ್ ಇದು ತೋರಿಸಿ. ಕೇಳಿಸಿರಲ್ಲ. ಮ್ಯೂಟ್ ಮಾಡೋ. ಸಿಕ್ತು. ಮೇಲೆ 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 ಫೋಟೋ. ಗುರು, ಈಗ ನನ್ನ ಮೈಂಡಲ್ಲಿ ಒಂದು ಕ್ರೇಜಿ ಐಡಿಯಾ ಬಂತು. ಏನಕ್ಕೆ ಈಗ ಫ್ರೆಶರ್ಸ್ ಜೊತೆ ರೀಲ್ಸ್ ಮಾಡಬಾರ್ದು. ರೀಲ್ಸ್ ನಾನು ಮಾಡೋದಲ್ಲ, ಅವ್ರಿಗೊಂದು ವೀಡಿಯೋ ಕಳಿಸ್ಬಿಡ್ತೀನಿ, ಅವ್ರಿಗೆ ಆ ವೀಡಿಯೋದಲ್ಲಿ ರೀಲ್ಸ್ ಮಾಡ್ಕೊ ಬರ್ತಾರೆ. ಸಿಂಪಲ್ ಸ್ಟೆಪ್ಪು. ಸೊ ಈಗ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹಂಗೇನು ಎಲ್ಲರನ್ನೂ ಕಳಿಸ್ತೀನಿ. ಸೊ ಇಲ್ಲೊಂದು ಟೀಮ್ ಐತೆ ಬಂದ್ರು. ಸೊ ಗುರು, ಈಗ ಎಲ್ಲರಿಗೂ ವೀಡಿಯೋ ಮಾಡೋಕೆ ಹೇಳಿದ್ದೀನಿ. ಸೊ ಇಲ್ಲಿ ವೀಡಿಯೋ ಮಾಡ್ತಾರೆ, ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ನಾನು ಗೊತ್ತಿಲ್ಲ, ಏನು ಕಳಿಸಿದ್ದೀನಿ ಮಾಡಬೇಕು. ಸೊ ಎಲ್ಲ ಇಲ್ಲೇ ತಿಳ್ಕೊಬಿಟ್ಟಾರೆ. ಇನ್ನೊಂದು ಟೀಮ್ ಇದೆ. ಟೀಮಲ್ಲಿ ಎಲ್ಲ ಇರಬೇಕು, ಹೇಳಿ ಒಬ್ಬನ ಬಿಟ್ಟು ಎಲ್ಲ ಇರಬೇಕು, ಸರಿನಾ? ಆಲ್ ದ ಬೆಸ್ಟ್. ಸೊ ಗುರು, ಇಲ್ಲೊಂದು ಟೀಮ್ ಇದೆ. ಟೀಮಲ್ಲಿ ಎಲ್ಲ ಮಾಡಬೇಕು. ಸೊ ಇಲ್ಲೊಂದು ಟೀಮ್ ಇದೆ. ಲಾಸ್ಟ್ ಟೀಮ್ ಇವಾಗ ಇಮೇಜ್ ಹುಡುಕೊಂಡ್ಬಂದಿದ್ದೀರಾ? ಆದರೆ ಅಲ್ಲೇ ಇರುವ ಸ್ಟೆಪ್ಸು ಸಿಮಿಲರ್.
ಇಲ್ಲೊಂದು ಟೀಮ್ ಬರ್ತಿದ್ದಾರೆ. ಸೊ ಇನ್ನೊಂದು ಟೀಮ್ ಯಾವ ಥರ ಪ್ರಾಕ್ಟೀಸ್ ಮಾಡಿ ಯಾವ ಥರ ಮಾಡ್ತಾರೆ ಅಂತ ಇದನ್ನೆಲ್ಲ ನೀನು ನೋಡೋಕ್ಕೆ ಕಾಯ್ತಾ ಇದ್ರು. ಅಲ್ಲಿ ನೋಡಲ್ಲಿ ಅಲ್ಲೆಲ್ಲ ಓಡಾಡ್ತವ್ರೆ ಅನ್ಕೋ ಎಲ್ಲ ಪೂರ. ಸೊ ನಾನು ಇಲ್ಲೊಂದು ಗ್ಯಾಂಗ್ ಇದೆ, ಇವ್ರ ಹತ್ರ ಹೋಗಿದ್ದೆ. ಇವ್ರಿಗೆ ಒಂದು ಸ್ವಲ್ಪ ಗೈಡ್ ಮಾಡಿಬಿಟ್ಟೆ ನೆಕ್ಸ್ಟ್ ಹಂಗಾಣೆ ಒಂದು ತಗೊಂಡು ಹೋಗೋಣ ಯಾವ ಥರ ಮಾಡ್ತಾರೆ ಅಂತ. ಇಲ್ಲೊಂದು ಟೀಮ್ ಇದೆ, ಇವ್ರಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೀನಿ. ಒಂದು ಸ್ಟೆಪ್ಸ್ ಇದೆ. ಸೊ ಇನ್ನೂ ಟೀಮ್ಗಳು ಆ ಕಡೆ ಮೂಲೆ ಇದೆ. ಸೊ ಆ ಕಡೆ ಮೂಲೆಗೆ ಹೋಗೋಣ ಬಾ. ಇಲ್ಲಿ ಈ ಕೋಡ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇಲ್ಲಿಗೆ ಹೇಳಿದ್ದು ಬೇಬಿ ಕೋಡ್ಗೆ ಬನ್ನಿ ಕುತ್ಕೊಳ್ಳಿ ಅಂತ. ಅದೇ ನಮ್ಮದು ದೊಡ್ಡ ಫೆಸ್ಟ್ ವಿನೂತನ್ ನಡೆಯುತ್ತಲ್ಲ. ಸೊ ವಿನೂತನ್ ಫೆಸ್ಟ್ ನಡೆಯೋ ಜಾಗಕ್ಕೆ ಬಂದು ಕುತ್ಕೊಂಡು ಮಾಡಿ ಅಂತ ಹೇಳಿದ್ದು, ವಿದ್ಯುತ್ ನಡೆಯೋದಕ್ಕೆ. ಸೊ ಯಾರು ಇಲ್ಲ, ಮಿಕ್ತವರೆಲ್ಲ ಎಲ್ಲಿಗೋಗಿದ್ರು ನೋಡಬೇಕು. ಅಲ್ಲೂ ಸ್ಟೆಪ್ಸ್ ಇದೆ ಆ ಕಡೆ ಸೈಡನ್ನು, ಅಲ್ಲಿಗೆ ಹೋಗೋಣ ಬಾ. ಇಲ್ಲೊಂದು ಟೀಮ್ ಇದೆ ಪೂರ. ಇಲ್ಲೊಂದು ಟೀಮ್ ಇದೆ ಪೂರ. ಇವಾಗ ಮಾತ್ರ ಚೆನ್ನಾಗಿ ಲೊಕೇಶನ್ ಸಿಗಿದೆ ಅಂದರೆ ಹೇಳಿ ಇವಾಗ. ಹಿಂಗಿರ್ಬೇಕಲ್ಲ ಉದ್ದಕ್ಕೆ. ಸರಿ ಸರಿ. ಬೇಕಾದ್ರೆ ಲಾಸ್ಟ್ ಸ್ಟೆಪ್ ಮಾತ್ರ ಹಿಂಗೆ ಬೆಂಡ್ ಆಗೋದೈತಲ್ಲ, ನಿಮ್ಗೆ ಆಗಿಲ್ಲ ಅಂದರೆ ಅದೊಂದು ಚೇಂಜ್ ಮಾಡ್ಕೊಳ್ಳಿ. ಲಾಸ್ಟ್ ಸ್ಟೆಪ್ ಮಾತ್ರ. ಗುರು ಅಲ್ಲೊಂದು ಟೀಮ್ ಇದೆ, ಅಲ್ಲೊಂದು ಟೀಮ್ ಇದೆ. ಅಲ್ಲಿ ಟೀಮ್ ಆಯಿತು ಇಲ್ವ ಅಂತ ಗೊತ್ತಿಲ್ಲ. ಬೇಗ ಓಡು ಹುಡು 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 ಹುಡು. ಸೊ ಇಲ್ಲೊಂದು ಟೀಮ್ ಇದೆ, ಇವ್ರು ಹೆಂಗೆ ಮಾಡ್ತಾರೆ ನೋಡೋಣ. ಇಲ್ಲೊಂದು ಟೀಮ್ ಇದೆ, ಇವರು ಇಲ್ಲಿಗೆ ಸೇರ್ಕೊಂಡ್ಬಿಟ್ಟಾರೆ ಇಲ್ಲೊಳಗೆ. ಇಲ್ಲೆಲ್ಲರೂ ಬಂದಿದ್ರಾ ಮೇಲೆ? ತಳೆ ಇತ್ತಲ್ವ ಮೇಲೆ, ಎಟ್ಟಲ್ವ ಅಲ್ಲಿ ಕೆಳಗಿಂದಾನೆ ಮಾಡಿ. ನೀನು ಕೆಳಗೆ ಕೂತ್ಕೊಂಡು ಶೂಟ್ ಮಾಡು ಅಷ್ಟೇ. ಇಲ್ಲ ಸ್ಟೆಪ್ಸ್ ಮೇಲೆ ಮಾಡಲೇಬೇಕು ಅಂತಲೇ ಹೇಳಿರೋದು. ಇಲ್ಲಿ ಮಾಡಿ. ಇಲ್ಲ ಐತಲ್ಲ ಅಷ್ಟೇ ಇದು. ಅಲ್ಲೂ ಇಲ್ಲ ಒಂಥರ ಇದು ಇದೆ. ಏನಿಲ್ಲ ಆಗುತ್ತೆ ನೋಡಿ. ಟೈಮ್ ಲಿಮಿಟು ಇದೆ ಮೇಲೆ. ಆ ಕಡೆ ಸೈಡ್ ನಿಂತ್ಕೋಬೇಕು, ಈ ಕಡೆ ಸೈಡ್ ಯಾರು ನಿಂತ್ಕೋತಾರೆ? ವಿಡಿಯೋ ಮಾಡ್ತಾ ಇರೋದು ಈ ಕಡೆಯಿಂದ. ರೆಡಿ 1 2 3 ಸ್ಟಾರ್ಟ್. ಹಲೋ ಗುರು, ಅಲ್ಲಿ ಒಂದು ಅವ್ರಿಗೆ ಸ್ಪಾಟ್ ಚೇಂಜ್ ಮಾಡಿಸ್ದೆ, ಇಲ್ಲಿ ತಲೆಗೆಲ್ಲ ಹೊಡೆಯುತ್ತೆ ಅಂತ. ಸೊ ಇಲ್ಲೊಂದು ಟೀಮ್ ಇದೆ, ಅಲ್ಲಿ ಕಾಣಿಸ್ತೈತಲ್ಲ ಅಲ್ಲೊಂದು ಟೀಮ್ ಇದೆ. ಸೊ ಇವರು ಇನ್ನೂ ಪ್ರಾಕ್ಟೀಸ್ ಮಾಡಿದ್ರಲ್ಲ, ಅವ್ರು ಒಬ್ಬಳೇ ಹೇಳ್ಕೊಡ್ತಾರೆ ಸ್ಟೆಪ್ಪು. ಈ ಥರ ಮಾಡಿಸೋದ್ರಿಂದ ಫನ್ನಿ ಮೂಮೆಂಟು ಚೆನ್ನಾಗಿರುತ್ತೆ. ಇದನ್ನ ಪ್ರೊಜೆಕ್ಟ್ರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಅಲ್ಲಿ, ಹಾಗೆ ರಿಯಾಕ್ಷನ್ ನೋಡುವಂತೆ ಬಾ. ಕೋಆರ್ಡಿನೇಷನ್ ಮಾಡಲಿ ಅಂತಲೇ ಟೀಮ್ ಮಾಡಿರೋದು, ಈ ಥರ ಮಾಡಿರೋದು. ನೋಡ್ಕೊಳ್ಳಿ ಇವಳನ್ನ ಫಸ್ಟು. ಹಾಂ ಅಷ್ಟೇ. ಮ್ಯಾಕ್ಸ್ 3 ಸಲ ಕೆಳಕ್ಕೆ 3 ಸಲ ಮೇಲೆ.
ಫೈನಲ್ ಆಗಿ ನಮ್ಮ ಫ್ರೆಶರ್ಸ್ದು ಡೇ 2 ಕಂಪ್ಲೀಟ್ ಆಯಿತು. ಸೊ ಡೇ 2 ತನಕ ನಿಮಗೆ ವಿಡಿಯೋ ಬರುತ್ತೆ ಯೂಟ್ಯೂಬಲ್ಲಿ. ಜಸ್ಟ್ ಡೇ 4, ಡೇ 3, ಡೇ 4 ನಾನೇನಾದ್ರು ಹೋದರೆ ಸೊ ಅದು ನಿಮಗೆ ವಿಡಿಯೋ ಬರುತ್ತೆ. ಸೊ ನೆಕ್ಸ್ಟ್ ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಚಿಲ್ ದ ಜೋಶ್ ಅಂತ ಹೇಳ್ತಾ ನಮ್ಮ ಜೂನಿಯರ್ಸ್ಗೆ ಆಲ್ ದ ಬೆಸ್ಟ್. ಎಡಿ BCAಗೆ ಬಾಯ್ ಗುರು.